ಶ್ರೀನಾಥ, ಕರ್ಣ ಕಣ್ಣು ಮುಚ್ಚಿ ನೋಡಿ ನಿನ್ನನ್ನು ಈ ಶಬ್ದದಿಂದ ಸಂಬೋಧನೆ ಮಾಡಿದ್ದಲ್ಲ ಕರ್ಣ. ತೆರೆದ ಕಣ್ಣುಗಳಿಗೆಂದ ನಿನ್ನನ್ನು ನೋಡಿಯೇ ಈ ಶಬ್ದದಿಂದ ಸಂಬೋಧನೆ ಮಾಡಿದ್ದು. ಮುಚ್ಚಿದ ಕಣ್ಣಿನಿಂದ ನಿನ್ನನ್ನು ಶ್ರೀನಾಥ ಎನ್ನುವಂಥವರ ಸಾಲೊಂದು ಬೇರೆ ಉಂಟು. ಭಾಗವತ ಪಂಕ್ತಿ. ಈ ವಸುದೇವ ದೇವಕಿಯರ ಕಂದನಾದಂತಹ ಈ ಕೃಷ್ಣ ಎಂಬ ನೆಲೆಯಲ್ಲ ಅದು. ಆ ನೆಲೆ ಉಂಟು, ಆದ್ರೆ ಅದನ್ನು ಮೀರಿದಂತಹ ಒಂದು ಮಹತ್ತರವಾದ ನೆಲೆ ಉಂಟು. ಶ್ರೀನಾಥ, ಶ್ರೀಕೃಷ್ಣ. ಆದ್ರೆ ಕರ್ಣನಂಥವ ಶ್ರೀನಾಥ ಅಂತ ಕರೆದದ್ದು ಅಂಥವರಾಡಿದ ಶಬ್ದ ಕೇಳಿಯೇ ಹೊರತು ಈ ಕಣ್ಣಿನಿಂದ ಕಂಡಲ್ಲ. ಅಷ್ಟೆಲ್ಲ ದೊಡ್ಡ ಭಕ್ತನೂ ನೀನಲ್ಲ. ಭಕ್ತನಲ್ಲ ಎನ್ನುವುದಕ್ಕಿಂತ ಈಗ ಭಕ್ತನಿಂದಲೇ ಭಗವಂತ ಎಂಬುದು ಒಂದು ಪಕ್ಷ. ಹೌದು. ಭಗವಂತನಿಂದಲೇ ಭಕ್ತರು ಎನ್ನುವುದು ಮತ್ತೊಂದು ಪಕ್ಷ. ಹೌದು. ಯಾವುದು ಅಂತ ಆತ್ಯಂತಿಕ ನಿರ್ಣಯ ಯಾವುದು ಅಂತ ಕೇಳಿದ್ರೆ ಅದು ಭಕ್ತರಿಗೂ ಗೊತ್ತಿಲ್ಲ, ಭಗವಂತ ಗೊತ್ತಿಲ್ಲದವನಂತೆ ಮಾತಾಡ್ತಾರೆ. ಸರಿ ಉಂಟು. ಆದ್ದರಿಂದಲೇ ಭಕ್ತನಿಂದಲೇ ಭಗವಂತ ಅಂತ ತೊಡಗಿದ್ನೋ ಅಲ್ಲಿದ್ದ ದೇವರಲ್ಲ ಅಂತ ಹೇಳುವುದಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಅದು ಭಗವಂತನಿಗೆ ಬಿಡುವ. ಅದು ಭಕ್ತರು ಅಂತ ಯಾರೆಲ್ಲ ಅಂದುಕೊಂಡಿದ್ದಾರೆ ಅವರವರಿಗೆ ಬಿಡುವ, ಅವರ ಭಕ್ತಿಗೆ ಬಿಡುವ. ಆದ್ದರಿಂದ ಶ್ರೀನಾಥ, ಶ್ರೀ ಶಬ್ದವಾಚ್ಯವಾದಂತಹ ಯಾವೆಲ್ಲ ಸಂಪತ್ತುಗಳುಂಟೋ ಬಹಳಷ್ಟುಂಟಂತೆ. ಜ್ಞಾನವೂ ಸಂಪತ್ತು, ವಿವೇಕವೂ ಸಂಪತ್ತು, ಬುದ್ಧಿಯೂ ಸಂಪತ್ತು, ಶರೀರವೂ ಸಂಪತ್ತು, ವೈರಾಗ್ಯವೂ ಸಂಪತ್ತು, ಎಲ್ಲವೂ ಸಂಪತ್ತು. ಅಂತಹ ಶ್ರೀ ಸಂಪತ್ತು ಯಾವುದುಂಟೋ ಅದಕ್ಕೆ ನಾಥ. ತೆರೆದ ಕಣ್ಣುಗಳಿಂದ ನಿನ್ನನ್ನು ನೋಡಿದ್ರೆ ಒಂದರ್ಥದಲ್ಲಿ ಹೌದು, ನೀನು ಶ್ರೀನಾಥನೇ. ಯಾವುದಕ್ಕೆ ಕಡಿಮೆ ನಿನಗೆ? ಯಾವುದಕ್ಕೂ ಕಡಿಮೆ ಇಲ್ಲಲ್ಲ. ಆದ್ದರಿಂದ ಇನ್ನೊಂದು ಅರ್ಥದಲ್ಲಿ ಶ್ರೀನಾಥ, ಈಗ ಸಭಾ ಮಧ್ಯದಲ್ಲಿ ನಿಂತು ಯಾವ ಗಂಡು ಧ್ವನಿಯಿಂದ ನಿನ್ನ ಗುಡುಗಿನ ಆ ಶಬ್ದ ಕೇಳಿಸಿತೋ, ಏನೋ ಮಹತ್ತರವಾದದ್ದನ್ನು ಕಂಡೆವು ಎಂಬ ಹಾಗೆ ಸಭೆಯಲ್ಲಿದ್ದ 4 ಜನ ಎಲ್ಲರಿಗೂ ಕಾಣಲಿಲ್ಲ. ಅದರಿಂದಲೇ ಆಡಿದ್ದು. ಮುಚ್ಚಿದ ಕಣ್ಣಿಗೆ ನಮ್ಮಂಥವರಿಗೆ ನೀ ಕಾಣುವ ಅಲ್ಲ, ಹಾಗಂತ ಬೇರೆಯವರಿಗೆಲ್ಲ ಕಂಡಿದ್ದೀಯಂತೆ. ಧೃತರಾಷ್ಟ್ರ ಭೂಪತಿ ಆಡಿದ. ಹೌದೌದು. ಅಂದ ನೃಪತಿಗೆ ಕಣ್ಗಳು ಉದಿಸಿತು. ಹಾಗಂತ ಉದಿಸಿದ ಕಣ್ಣುಗಳು ಮತ್ತಿರಲಿ ಅಂತ ಹೇಳಲಿಲ್ಲ ಅವ. ಇಲ್ಲ, ಕಂಗಳು ಅಡಗಲಿದೆ, ಇಂಗಿ ಹೋಗಲಿ, ಅದು ಮತ್ತೆ ಇಂಗಿ ಹೋಗಲಿ ಅಂತಲೇ ಕೇಳಿದ. ಅಂತಾದ್ರೆ ನಾ ತಿಳ್ಕೊಂಡದ್ದಿಷ್ಟು, ನಿನ್ನನ್ನು ನೋಡಿದ ಮೇಲೆ ಈ ಪ್ರಪಂಚವನ್ನು ನೋಡುವ ಕಣ್ಣು ಬೇಕು ಎಂಬ ಆಸೆಯೇ ಬತ್ತಿ ಹೋಗುತ್ತದೆ. ಆದ್ದರಿಂದ ಕಣ್ಣನ್ನು ಮುಚ್ಚಿ ನಿನ್ನನ್ನು ನೋಡುವ ಪ್ರಯತ್ನ ಮಾಡುವುದಕ್ಕೂ ನಮಗಂಜಿಕೆ. ಮತ್ತೆ ಕಣ್ಣು ಬಿಡುವುದೇ ಇಲ್ಲವೇನೋ ಅಂತ. ಮತ್ತೆ ಬೇಕು ಎಂಬ ಭಾವವೇ ನಮ್ಮಂಥವರಲ್ಲಿಯೂ ಹುಟ್ಟದೇ ಇದ್ರೆ. ಹೌದೌದು. ಆದ್ದರಿಂದ ಶ್ರೀನಾಥ, ತೆರೆದ ಕಣ್ಣುಗಳಿಗೆ ನಮಗೆ ಎಷ್ಟು ಸಿಗ್ತೀಯೋ ಅಷ್ಟು ಮಾತ್ರ. ನಮ್ಮ ನೆಲೆಯ ವ್ಯಾಪ್ತಿ ಏನು ಅಂತ ಕೇಳಿದ್ರೆ ಶ್ರೀನಾಥ, ಪಾಂಡವರ ಪಾಲಿಗೆ ಸಂಪತ್ತು ಎಂಬುದು ಯಾವುದುಂಟೋ ಅದು ನೀನು ಮಾತ್ರ. ಅವರು ಹಾಗೆ ಹೇಳ್ತಾರೆ. ನಿನ್ನನ್ನು ಆಲೋಚನೆ ಮಾಡೋಣವ. ಪಾಂಡವರು ಮಾತ್ರವೇ ತನ್ನ ಸಂಪತ್ತು ಎಂದು ತಿಳಿದವ ಶ್ರೀನಾಥ. ಹೌದೌದು. ಎರಡರ್ಥದಲ್ಲಿಯೂ ನೀ ಶ್ರೀನಾಥ. ನಮ್ಮ ವ್ಯಾಪ್ತಿಗೆ ಸಿಕ್ಕಿದ್ದಿಷ್ಟು ಸಾಕು. ಆದ್ದರಿಂದ ಪಾಂಡವರ ಪಾಲಿಗೆ ಯಾವ ಸಂಪತ್ತು ಯಾವ ಕಾಲಕ್ಕೆ ಹೇಗೆ ಬೇಕು ಎನ್ನುವುದನ್ನು ನಿರ್ಣಯಿಸಿ ಕೊಡುವವ ಯಾರು ಅಂತ ಕೇಳಿದ್ರೆ ಅವರು ಬೇಕು ಅಂತ ಹೇಳಿ ಬೇಡ ಅಂತ ಹೇಳಿ ಅದು ನಿನ್ನಿಚ್ಛೆ. ಪಾಂಡವರ ಪಾಲಿಗೆ ಸಕಲ ಸಂಪತ್ತನ್ನು ಬೇಕಾದ ಕಾಲಕ್ಕೆ ಬೇಕಾದ ರೂಪದಲ್ಲಿ ಕೊಡಬಲ್ಲ ಶ್ರೀನಾಥ ಪಾಂಡವರ ಪಾಲಿನ ಶ್ರೀನಾಥ. ತನಗೇನು ಬೇಕೋ ಅದನ್ನು ಪಾಂಡವರ ಮೂಲಕವಾಗಿಯೇ ತಾ ಸಂಪಾದಿಸ್ತೇನೆ. ಈಗ ಸಭಾ ಮಧ್ಯದಲ್ಲಿ ನಿನ್ನ ಘೋಷಣಾ ವಾಕ್ಯವೂ ಅದೇ. ಪಾಂಡವರನ್ನು ತನ್ನ ಕೈಯಾಯುಧಗಳಾಗಿ ಈ ಯುದ್ಧದಲ್ಲಿ ತಾ ಪ್ರವರ್ತಿಸ್ತೇನೆ. ಹೌದು, ಹೇಳಿದ್ದೇನೆ. ಇದುವರೆಗಿನ ಲೋಕಾನುಭವವನ್ನು ನೋಡಿದ್ರು ಈ ನಿನ್ನ ರೂಪಕ್ಕೆ ಯಾರಿಗೆ ಅನುಗ್ರಹವಾಗಲಿ ನಿಗ್ರಹವಾಗಲಿ ಪಾಂಡವರ ಮೂಲಕವಾಗಿಯೇ ತಾ ಕೊಡುವವನು ಎಂಬ ಸಂಕಲ್ಪ ಮಾಡಿದವನಂತೆ ಕಾಣಿಸ್ತದೆ. ಈ ಲೋಕದಲ್ಲಿ ಯಾರಿಗಾದ್ರೂ ಅನುಗ್ರಹ ಬೇಕೋ, ಕೃಷ್ಣಾನುಗ್ರಹ ಬೇಕೋ, ಅವರು ಪಾಂಡವರ ಮೂಲಕ ಪಡಿಬೇಕು. ನಿಗ್ರಹ ಆಗಬೇಕೋ ಅದು ಪಾಂಡವರ ಮೂಲಕ ಆಗಬೇಕು. ಸ್ವತಃ ತಾನೇನು ಮಾಡುವುದಿಲ್ಲ. ಸಂಕಲ್ಪ, ಸೂತ್ರಧಾರಿತ್ವ. ಹಾಗಾದ್ರೆ ಪಾಂಡವರ ಪಾಲಿನ ಶ್ರೀನಾಥ ರಣವೀಳ್ಯವನ್ನು ಸ್ವೀಕರಿಸಿ ಕರ್ಣನನ್ನು
ಸುಲಭವಾಗಿ ಕೈ ಕೊಟ್ಟ ಕಾಲಕ್ಕೆ ಕೈಯನ್ನು ಹಿಡಿಯಬಹುದಾದ ಭೀಷ್ಮರನ್ನು ಬಿಟ್ಟಿದ್ದೇನೆ. ನೀ ಕೈ ಕೊಡುವುದು ಬೇಡ, ಎಲ್ಲುಂಟು ಅಂತ ಹುಡುಕಿ ಓಡಿ ಬಂದು ಹಿಡಿಯುವುದಕ್ಕೆ ಕಾತರರಾದವರ ಸಾಲಿನಲ್ಲಿ ಮುಂದಾಗಿ ನಿಲ್ಲುವ ಎಲ್ಲರನ್ನು ಬಿಟ್ಟು ನೀನೇ ಹಿಡಿಯುವುದಕ್ಕೂ ಬಂದರೂ ತಪ್ಪಿಸಿಕೊಳ್ಳುವುದು ಹೇಗೆ ಎನ್ನುವುದಕ್ಕೆ 100 ಮಾರ್ಗ ನೋಡಿ ಓಡಿ ಹೋಗುವುದಕ್ಕೆ ಸಿದ್ಧನಾಗಿ ನಿಂತವರ ಸಾಲಿನಲ್ಲಿ ಮೊದಲಿರುವ ಕರ್ಣನನ್ನು ಕಂಡು. ಹೌದೌದು, ನನಗೆ ಅಂತವರೇ ಬಹಳ ಪ್ರೀತಿ. ಕೈ ಹಿಡಿ ಅಂತ ನೀ ಕೈ ಮುಂದೆ ಮಾಡುವಾಗ ಪಾಂಡವರ ಪಾಲಿನ ಶ್ರೀನಾಥ, ನೀ ಹಿಡಿದರೆ ಕೊಡುವುದು ಯಾರಿಗೆ ಅಂತ ನಮಗೆ ಗೊತ್ತುಂಟು. ಆದ್ರಿಂದಲೇ ಹಿಡಿಲಿಕ್ಕೆ ಬಂದದ್ದು. ಆದ್ದರಿಂದ ನೀ ಯಾರ ಕೈ ಹಿಡಿದಿದ್ಯೋ ಅವರದ್ದಾದ ಯಾವುದು ನಮಗೆ ಬೇಡ. ಪಾಂಡವರನ್ನು ಸಂಪತ್ತಾಗಿ ಉಳ್ಳ ಕೃಷ್ಣ ಕೈ ಹಿಡಿದು ಅವರದ್ದೇನನ್ನೋ ಕೊಡುವುದಕ್ಕೆ ಬಂದ. ನಮಗೆ ನಿರೀಕ್ಷೆಯೂ ಇಲ್ಲ, ಅಪೇಕ್ಷೆಯೂ ಇಲ್ಲ. ಸರಿ, ನಮ್ಮನ್ನು ಹಿಡಿದು ಪಾಂಡವರ ಪಾಲಿನ ಶ್ರೀನಾಥನಾಗಿ ಇನ್ನೆಂತೆಂಥದ್ದನ್ನೆಲ್ಲ ಕಿತ್ತು ಕೊಡುವುದಕ್ಕೆ ಬಂದ್ಯೋ? ಅಲ್ಲ, ಯೋಚನೆ ಮಾಡಿದರೆ ಯಾಕೆ? ಸಂದರ್ಭ ಹಾಗುಂಟು, ಸನ್ನಿವೇಶ ಹಾಗುಂಟು. ಸಂಧಾನದ ಸಂಕಲ್ಪದಿಂದ ಬಂದಂತಹ ಕೃಷ್ಣನ ಕೈಯಲ್ಲಿ ರಣವೀಳ್ಯವಲ್ಲದೆ ಸಂಧಾನ ಎಂಬುದೇ ಸಿದ್ಧವಾಗಿ ನಿಂತಿದ್ದರೆ ನಾನೇ ಮುಂದಾಗಿ ಬಂದು ಮಾತಾಡಿಸುವ ಸ್ಥಾನದಲ್ಲಿದ್ದವ. ಸರಿ, ಆದರೆ ಕೌರವನ ರಣವೀಳ್ಯವನ್ನು ಸ್ವೀಕರಿಸಿದಂತಹ ನಿನ್ನಲ್ಲಿ ನೀ ಕರೆದರೂ ಮಾತಾಡದೆ ಮುಖ ತಿರುಗಿಸಿ ಹೋಗಬೇಕಾದ ಸ್ಥಾನದಲ್ಲಿದ್ದವ. ಸರಿ, ಈ ಸನ್ನಿವೇಶದಲ್ಲಿ ಹೇಳಿದೆಯಲ್ಲ, ಮಾತುಗಳಾಡುವ ಕಾರಣಗಳುಂಟು. ಈಗ ಕಾರಣ ಯಾರ ಆಲೋಚನೆಯಲ್ಲಿಯೂ ಇಲ್ಲ. ಕಾರಣ ಎನ್ನುವುದೆಲ್ಲ ಸಂಧಿಯ ಸಭೆಯವರೆಗೆ ಆಲೋಚನೆ ಮಾಡಿ ಆಯಿತು. ಯಾವುದಕ್ಕೆ ಏನೇನು ಕಾರಣ ಕಾರಣ ಕಾರಣ. ಈಗ ಉಳಿದಿರುವುದು ರಣ, ಕಾರಣ, ರಣ, ರಣ. ಹಾಗಾದರೆ ಆ ರಣಕ್ಕೆ ಸನ್ನದ್ಧವಾದಂತಹ ಈ ಸ್ಥಿತಿಯಲ್ಲಿ ಮತ್ತೆ ಆಡಬೇಕಾದದ್ದನ್ನೆಲ್ಲ ಆಡಿ ಮುಗಿಸಿದ ಮೇಲಲ್ವ ವೀಳೆಯ ಸಿಕ್ಕಿದ್ದು. ಈಗ ಸುಯೋಧನನ ಸನ್ಮಿತ್ರನಲ್ಲಿ ಬಂದು ಕಾರಣ ಮತ್ತೆ ಕಾರಣ ಉಂಟು ಅಂತ ನೀ ಮಾತಾಡುವಾಗ ಅಂತರಂಗದಲ್ಲಿ ಡವ 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 ಡವ. ಹೌದೌದು, ನಿನಗ ಹೌದು, ಅಂಥದ್ದೊಂದು ಉಂಟ. ಅಯ್ಯೋ, ನೀ ಒಮ್ಮೆಯೂ ಕಿವಿ ಕೊಟ್ಟವನೇ ಅಲ್ಲ. ಕರ್ಣ ನೀನಲ್ವಾ, ಕಿವಿ ಎಲ್ಲಿಂದ ಕೊಡುವುದು? ಅದಕ್ಕೆ ಆಡಿದ್ದು ನಾನು. ಹಾಗಾದರೆ ಕರ್ಣನ ಅಂತರಂಗಕ್ಕೆ ಕರ್ಣ ಕೊಡಬೇಕೆಂಬ ಭಾವ ನನಗೆ ನೋಡಿದ್ರೆ ಈಗಲೂ ನಿನಗಿಲ್ಲ. ನಿನಗೆ ಕೈ ಕೊಡಬೇಕೆಂಬ ಭಾವ ಮಾತ್ರ ಇದ್ದದ್ದು. ಹೌದೌದು, ಆದ್ದರಿಂದಲೇ ಮತ್ತೆ ನಾನು ಕಿವಿ ಕೊಡುವವಲ್ಲ, ಕೈಯೇ ಕೊಡುವವ. ಗೊತ್ತುಂಟು. ಆದ್ದರಿಂದ ನೀವು ಕೈ ಕೊಡುವಲ್ಲಿಯೂ ಕಿವಿಯೇ ಕೊಡು. ಈಗ ತಾಂಬೂಲಕ್ಕೆ ಬೇಕಾದ ಸುವಸ್ತುಗಳೆಲ್ಲ ನನ್ನ ಮನೆಯದ್ದೇ, ನಿನ್ನದ್ದೇ ಅಲ್ವಾ? ಸುಣ್ಣ ಮಾತ್ರ ನಿನ್ನದ್ದಲ್ವ? ಹೌದೌದು. ಬೆಣ್ಣೆ ಹಾಗೆ ಕಾಣ್ತದೆ, ಬೆಣ್ಣೆ ಅಲ್ಲ. ಅದೇ ಗೊತ್ತುಂಟು, ಆದ್ದರಿಂದ ಕೇಳಿದ್ದು. ಉಂಟಾ? ಉಂಟು ಉಂಟು. ಅಲ್ಲ, ನಾನೇನು ಅರ್ಥ ಮಾಡಿದ್ದು, ಬೆಣ್ಣೆ ಕೊಡುವವರಿಗೆ ಕೊಟ್ಟು ಬಂದಾಯ್ತು, ಸುಣ್ಣ ಕೊಡುವುದಕ್ಕಿದ್ದವರಿಗಾಗಿಯೇ ಸುಣ್ಣ ತೆಕ್ಕೊಂಡೆ ನೀ ಸಂಧಾನಕ್ಕೆ ಬಂದದ್ದು ಅಂತ ಆಗ್ತದೆ. ಇಲ್ಲದಿದ್ರೆ ನನ್ನ ಮನೆಯ ತಾಂಬೂಲದ ವಸ್ತುಗಳಿಗೆ ನಿನ್ನ ಸುಣ್ಣವ? ಸತ್ಯ ಹೇಳಬೇಕಾ? ನಾ ಸುಣ್ಣ ಕೊಟ್ಟರು ಅದು ಬೆಣ್ಣೆ ಆಗ್ತದೆ ಅಂತ ಹೇಳುವವರೇ ಹೆಚ್ಚು. ಕೃಷ್ಣ ಈಗ ಸುಣ್ಣ ಕೊಡುವಾಗ ಬೇಡ ಹೇಳುತ್ತೆ. ಮಾತಲ್ಲಿ ಆಡುವುದಕ್ಕೇನು, ಮಾತಲ್ಲಿ ಆಡುವುದಕ್ಕೇನು? ಅನುಭವ ಅಲ್ವೋ? ಬೇರೆ ಸಕ್ಕರೆ ಸಿಹಿಯೋ? ಸಿಹಿ. ಎಷ್ಟು ವ್ಯಾಖ್ಯಾನ, ಸಿಹಿಯ ಬಗೆಗಾಗಿ ಸರ್ವ ವ್ಯಾಖ್ಯಾನ ಮಾಡಿದ್ರು ಇವನಿಗೆ ಸಿಹಿ ಎಂದರೇನು ಗೊತ್ತಾಗ್ತದ? ಇವನ ನಾಲಿಗೆಯ ತುದಿಯಲ್ಲಿ ಸಕ್ಕರೆಯನ್ನಿಟ್ರೆ ಇವನಿಗೆ ಸಿಹಿ ಏನು ಎನ್ನುವುದರ ಅನುಭವ. ನಿನ್ನ ಸುಣ್ಣದ ಸುಡುವಿಕೆಯ ಬಿಸಿ ಮಾತ್ರ ಅನುಭವಕ್ಕೆ ಬಂದಿದೆಯೇ ಹೊರತು ನಮಗೆ ಇನ್ನೂ ಬೆಣ್ಣೆಯ ಅನುಭವವೇ ಆಗಿ. ಒಮ್ಮೆ ರಥ ಹತ್ತಿದ್ರೆ ಬೆಣ್ಣೆ ಅನುಭವ ಅಲ್ಲ, ನಮಗೆ ಮತ್ತೆ ಅಪೇಕ್ಷೆಯೂ ಇಲ್ಲ. ಯಾಕೆ? ನೀ ತಿಂದಾದ ಮೇಲಲ್ವೋ ಉಳಿಯುವುದು ಬೆಣ್ಣೆ. ಹೌದು, ನಿನ್ನವರೆಲ್ಲ ತಿಂದಾದ ಮೇಲಲ್ವೋ? ಹೌದು. ಆದ್ದರಿಂದ ನಿನ್ನ ಬೆಣ್ಣೆಯೂ ಬೇಡ, ನಿನ್ನ ಸುಣ್ಣವೂ ಬೇಡ ಎಂಬ ಭಾವದಲ್ಲಿರುವ ಕರ್ಣನನ್ನು ನೀ ಪಾಂಡವರ ಶ್ರೀನಾಥನಾಗಿ, ಅಲ್ಲ ನಿನ್ನ ಪಾಲಿಗೆ ಪಾಂಡವರನ್ನು ಶ್ರೀ ಅಂತ ಸ್ವೀಕರಿಸಿದ ನೀನು ಈಗ ಕೌರವನ ಪಾಲಿನ ಶ್ರೀ ಸಂಪತ್ತನ್ನು ಹೀಗೆ ಬಾ 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 ಅಂತ ಕರೆದ್ರೆ, ಲಕ್ಷ್ಮೀ ಸ್ವಯಂವರದಲ್ಲಿ ಶ್ರೀ ಲಕ್ಷ್ಮಿ ವರ್ಣಮಾಲಿಕೆ ಹಿಡ್ಕೊಂಡು ನಿನ್ನ ಕುತ್ತಿಗೆಗೆ, ಅಂದ್ರೆ ನಿನ್ನ ಅಂದ್ರೆ ನೀನವ ಅಂತ ಹೇಳುವವರ ಭಾಷೆಯಲ್ಲಿ ಅವನ ಕುತ್ತಿಗೆಗೆ ಮಾಲೆ ಹಾಕಿದಂತೆ ಕರ್ಣ ಮಾಲೆ ಹಿಡ್ಕೊಂಡವ ಅಲ್ಲ. ಅದು ಹಾಕ್ಲಿಕ್ಕಿಲ್ಲ. ಆದ್ದರಿಂದ ನೀನಲ್ಲೇ ನಾನಿಲ್ಲೇ, ಹಾಗಂತ ನಿನಗೆ ಸರಿ ಸಮಾನನೋ
ಮಾಡಬೇಕು ಎಂಬ ಮನಸ್ಸಿದ್ರೆ ರಥದಿಂದ ನೀನೇ ಕೆಳಗಿಳಿದು ಬಾ ಅಂತಲೂ ನಾ ಹೇಳುವುದಿಲ್ಲ. ಯಾಕೆ? ನಿನ್ನ ಪಾದ ಭೂಮಿಗೆ ತಾಕ್ತದಲ್ಲ, ಹೌದೌದು. ನೀ ತಾಗದೆ ಮೇಲಿರುವುದೇ ಒಳ್ಳೆಯದು. ಒಳ್ಳೆಯದು. ಹೌದೌದೌದು. ಆ ನಿನ್ನ ಪಾದ ಭೂಮಿಗೆ ತಾಗಿದ್ರೆ ಎಲ್ಲೆಲ್ಲಿ ಸಿಂಹಾಸನ ಬೀಳ್ತದೋ, ಎಲ್ಲೆಲ್ಲಿ ರಥ ಬೀಳ್ತದೋ, ಇನ್ನು ಭೂಮಿಯ ಮೇಲೆ ನಿನಗಾಗದವರು ನಡೆಯದ ಹಾಗೆ ಭೂಮಿ ಪಲ್ಲಟಗೊಳ್ಳುತ್ತದೋ ಗೊತ್ತಿಲ್ಲ. ಆದ್ದರಿಂದ ಶ್ರೀನಾಥ, ಭೂನಾಥ, ಏನೇನೋ ಎಲ್ಲ ನೀನೆ ಅಂತ ಪ್ರಾಮಾಣಿಕ ಒಪ್ಪಿದ್ದೇನೆ. 4 ಮಾತು ಮುಗೀತಲ್ಲ. ನೀ ಕೆಳ ನೋಡುವುದು ಬೇಡ, ನಾ ಮೇಲೆ ನೋಡುವುದು ಬೇಡ, ಹೊರಡ್ಲಾ ಕರ್ಣ.